ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ರುಚಿ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ದಿನ ನಾವು ಭಾನುವಾರದ ವಿಶೇಷ ಸಜ್ಜಕದ ಹೋಳಿಗೆ ಮಾಡೋದು ಹೇಗಂತ ನೋಡ್ಕೊಂಬರೋಣ. ಸಜ್ಜಕದ ಹೋಳಿಗೆ ಮಾಡಲು ಬೇಕಾಗುವಂಥ ಸಾಮಾನುಗಳನ್ನ ನೋಡ್ಕೊಂಬರೋಣ. ಫಸ್ಟು ಸೂಜಿ ರವೆ, ನೀವು ದಪ್ಪ ರವೆ ಬೇಕಾದರೂ ತಗೋಬೋದು. ಇದನ್ನು ನಾನು 1/4 kg ತೊಗೊಂಡಿದ್ದೀನಿ. ಮೈದಾ ಹಿಟ್ಟು 1/4 kg, 2 ಗ್ಲಾಸ್ ನೀರು. ನಾವು ಎಷ್ಟು ರವೆ ತೊಗೊಂಡಿರ್ತೀವಲ್ಲ ಆ ಅಳತೆಯಲ್ಲಿ ಅದರ 2ರಷ್ಟು ಹಾಕಬೇಕು. ಈಗ 1 ಬಟ್ಲು ನಾನು ರವೆ ತೊಗೊಂಡಿದ್ದಲ್ಲ, ನಾನು 2 ಬಟ್ಲು ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ 1/4 kg ಅಷ್ಟು ಬೆಲ್ಲ. ರವೆ ತೊಗೊಂಡಿದ್ರೆ ಅದು ಸಮ ಪ್ರಮಾಣದಲ್ಲಿ ನೀವು ಬೆಲ್ಲ ತೊಗೋಬೇಕಾಗುತ್ತೆ. 1 ಬಟ್ಲು ಒಣ ಕೊಬ್ಬರಿ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು, ನಡೆಯುತ್ತೆ. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತಂತ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಶುಂಠಿ ಮತ್ತು ಏಲಕ್ಕಿ ಪುಡಿ, ಆಮೇಲೆ ಹೋಳಿಗೆ ಮಾಡಲು ಎಣ್ಣೆ. ಇದಿಷ್ಟು ಸಜ್ಜಕದ ಹೋಳಿಗೆ ಮಾಡಲು ಬೇಕಾದಂಥ ಸಾಮಾನುಗಳು. ಬನ್ನಿ ಸ್ನೇಹಿತರೆ, ಈಗ ನಾವು ಸಜ್ಜಕದ ಹೋಳಿಗೆಯಲ್ಲಿ ಸಜ್ಜಕನೇ ಮೇನ್. ಈಗ ನಾವು ಸಜ್ಜಕ ಮಾಡ್ಕೊಳೋದು ಹೇಗಂತ ತೋರಿಸ್ತೀನಿ. ಫಸ್ಟು ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಳ್ಳೋಣ. ನಾವೀಗ ನೀರು ತೊಗೊಂಡಿದ್ವಲ್ಲ, ಆ ನೀರನ್ನ ಬಿಸಿ ಆಗೋಕ್ಕೆ ಇಡೋಣ. ಇದು ಕುದಿ ಬರಬೇಕು ನೀರು. ಈ ಥರ ಪಳ ಕುದಿ ಆದಮೇಲೆ ನೀರು ನಾನು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈಗೆಲ್ಲ ಬೆಲ್ಲ ಕರಗಿದೆ. ಪೂರ್ತಿ ಬೆಲ್ಲ ಕರಗಾದ್ಮೇಲೆ ಈಗ ನೆಕ್ಸ್ಟ್ ನಾನು ಒಣ ಕೊಬ್ಬರಿ ತೊಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಹೇಳಿದ್ನಲ್ಲ ಫಸ್ಟಿಗೆ, ಒಣ ಕೊಬ್ಬರಿ ಬೇಕಂದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಒಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಹೋಳಿಗೆದು ಚೆನ್ನಾಗಿರುತ್ತೆ. ಈಗ ಶುಂಠಿ ಪುಡಿ, ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ರವೆ ಹಾಕ್ತಾಯಿದ್ದೀನಿ. ಇದನ್ನ ನೀವು ಮೇನ್ ಇದೆ ಸ್ವಲ್ಪ ಹಾಕಿ ಕೈ ಆಡ್ಕೊಂತ ಅದನ್ನ ಇದು ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಇದು ಉಂಡಿ ರವೆ ಅಲ್ವಾ, ಸಣ್ಣಕ್ಕಿರುತ್ತಲ್ಲ, ಸೊ ಅದಕ್ಕೆ ನಾವು ಏನು ಮಾಡಬೇಕು, ಒಂದು ಸ್ವಲ್ಪ ಹಾಕಿ ಆ್ಯಡ್ ಮಾಡ್ತಾ ಇದನ್ನ ಕೈ ಆಡ್ಕೊತಾನೆ ಇರಬೇಕು, ಇಲ್ಲಾಂದರೆ ಗಂಟಾದರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಹಾಕೋದ್ರಿಂದ ಗಂಟು ಏನಾಗಲ್ಲ. ಇದನ್ನ ಒಂದು 2 ನಿಮಿಷ ರವೆ ಬೇಯಬೇಕಲ್ಲ, ಒಂಚೂರು ಬಾಯಿ ಮುಚ್ಚಿ ಒಂಚೂರು ಬೇಯಕ್ಕೆ ಕೊಡೋಣ. ನೋಡಿರಿ, ಈ ಥರ ಹದದಲ್ಲಿ ಬರಬೇಕು ಹೋಳಿಗೆ ಮಾಡೋಕ್ಕೆ, ಅಂದರೆ ಹೋಳಿಗೆ ನೀಟಾಗಿ ಬರುತ್ತೆ. ನೋಡಿ, ಇದೀಗ ಸಜ್ಜಕ ರೆಡಿ ಆಯಿತು. ಇದನ್ನ ಸ್ವಲ್ಪ ಆರಕ್ಕೆ ಬಿಡಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಇದು ಬಿಸಿ ಇದ್ದಾಗ ಹೋಳಿಗೆ ಮಾಡೋಕ್ಕೆ ಬರಲ್ಲ. ಸೊ ನಾವು ಇದನ್ನ ಒಂದು ಗಂಟೆವರೆಗೂ ಆರಕ್ಕೆ ಬಿಟ್ಟು ಈಗ ನಾವು ಹಿಟ್ಟು ಕಲಿಸ್ಕೊಂಡು ಬರೋಣ. ಅಷ್ಟರೊಳಗೆ ಇದು ಆರ್ಕೊಳ್ಳುತ್ತೆ. ಈಗ ನಾನು ಹೋಳಿಗೆ ಹಿಟ್ಟು ಕಲಿಸ್ಕೊಳ್ಳೋದು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ತೊಗೊಂಡಿದ್ದೀನಿ ಹೋಳಿಗೆ ಹಿಟ್ಟು. ಇದಕ್ಕೆ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತ ಕಲಸೋಣ. ಒಟ್ಟಿಗೆ ಹಾಕಿಬಿಟ್ರೆ ಅದು ತೀರಾ ಅಳಕಾದರೆ ಹೋಳಿಗೆ ಹಿಟ್ಟು ಚೆನ್ನಾಗಿ ಬರಲ್ಲ ಹೋಳಿಗೆ. ಸೊ ನಾವು ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಿಷ್ಟು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಈ ಥರ ಹಿಟ್ಟು ಬಂತು. ಈ ಥರ ಕಲಸಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ರಿ. ಒಂದು 2-3 ಸ್ಪೂನ್ ಹಾಕ್ರಿ ಎಣ್ಣೆ. ನೋಡಿರಿ, ಈ ಹದದಲ್ಲಿ ಬರಬೇಕು ಹಿಟ್ಟು. ನೋಡಿ, ಈಗ ಸಜ್ಜಕನೂ ರೆಡಿಯಾಗಿದೆ, ಹೋಳಿಗೆ ಹಿಟ್ಟು ಸಹ ರೆಡಿಯಾಗಿದೆ. ಇದನ್ನು ನಾವು 1 ಗಂಟೆ ನೆನೆಯಲು ಬಿಡೋಣ. ನೋಡಿ, 1 ಗಂಟೆ ಆದಮೇಲೆ ಹಿಟ್ಟು ಈ ಥರ ರೆಡಿಯಾಗಿದೆ. ನೋಡಿ, ಇದು ಸಜ್ಜಕ ಈ ಥರ ಉಂಡೆ ಮಾಡೋಕ್ಕೆ ಬರಬೇಕು, ಅಂದರೆ ಹೋಳಿಗೆ ಮಾಡೋಕ್ಕೆ ಚೆನ್ನಾಗಿ ಬಂದಿದೆ ಅಂತ. ನೋಡಿ,
ಎರಡು ಹದ ಚೆನ್ನಾಗಿ ಬಂದಿದೆ. ಈಗ ಹೋಳಿಗೆ ಮಾಡೋದು ಹೇಗಂತ ನೋಡೋಣ. ಬೇಳೆ ಹೋಳಿಗೆಗಿಂತ ಈ ಸಜ್ಜಿಗೆ ಹೋಳಿಗೆ ಮಾಡೋದು ತುಂಬಾ ಈಸಿ. ಒಂದು ಅರ್ಧ ಗಂಟೆಲ್ಲ ಹೋಳಿಗೆ ಮಾಡಿ ಮುಗಿಸ್ಬೋದು ನಾವು. ನೋಡಿ ಈ ಥರ ಇಟ್ಕೋಬೇಕು. ಆಮೇಲೆ ಈ ಥರ ಎಲ್ಲ ಸುತ್ತ ಫೋಲ್ಡ್ ಮಾಡ್ತಾ ಸಜ್ಜಿಗೆನ ಕವರ್ ಮಾಡಿ ನೋಡಿ ಈ ಥರ ಬರಬೇಕು. ಎಕ್ಸ್ಟ್ರಾ ಇದು ಇರುತ್ತಲ್ಲ ಅದನ್ನ ತೆಗೆದು ಇಟ್ಟು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಕಾಳಿಗೆ ಒಂಚೂರು ಎಣ್ಣೆ ಹಚ್ಕೊಳ್ರಿ, ಅಂದರೆ ಅದು ಹೋಳಿಗೆ ಹಿಡ್ಕೊಳ್ಳಲ್ಲ. ನೀವು ಕೈಲೇ ಈಗ ತಟ್ಕೋಬೋದು, ಇಲ್ಲಾಂದರೆ ಚಪಾತಿ ಮಾಡೋದಿರುತ್ತಲ್ಲ ನಿಮ್ಗೆ ಎಷ್ಟು ತೆಳುಬೇಕೋ ಅಷ್ಟು ತೆಳುವಾಗಿ ನೀವು ಉದ್ಕೋಬೋದು. ಹಂಚು ಕಾದಿದೆ. ಈಗ ಹಂಚಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹೋಳಿಗೆ ಈ ಥರ ಹರಿಯೆಲ್ಲ ಏನಿಲ್ಲ, ನೀಟಾಗಿ ಬರುತ್ತೆ. ಬೇಳೆ ಹೋಳಿಗೆಗಿಂತ ಇದು ತುಂಬಾ ಈಸಿ, ಬೇಗನೆ ಮಾಡ್ಕೋಬೋದು. ಆಮೇಲೆ ರುಚಿನ ಹಾಗೆ ಇರುತ್ತೆ. ನೋಡಿ ಈ ಥರ ಮೇಲೆ ಗುಳ್ಳೆ ಗುಳ್ಳೆ ಬಂದಮೇಲೆ ಇನ್ನೊಂದು ಸೈಡು ಬೇಯಿಸ್ಕೊಳ್ರಿ. ನೋಡಿ ಈ ಥರ ಎರಡು ಸೈಡು ಈ ಥರ ಮೇಲೆ ಕೆಂಪಾಗೋ ಥರ ನೋಡಿ ಹೋಳಿಗೆ ಎಷ್ಟು ನೀಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದಂಥ ಸಜ್ಜಿಗೆ ಹೋಳಿಗೆ ಸವಿಯಲು ರೆಡಿ ಆಯಿತು. ಈಗ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ, ಬಿಸಿ ಹೋಳಿಗೆಗೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ. ನೋಡಿ ಈಗ ಬಿಸಿ ಬಿಸಿಯಾದಂಥ ಸಜ್ಜಿಗೆ ಹೋಳಿಗೆ ತಿಂದು ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.